ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಶ್ರೀಮಂತ ದೇವಾಲಯಗಳ ಪೈಕಿ ಬನಶಂಕರಿ ದೇವಸ್ಥಾನ ಕೂಡ ಒಂದು. ಬನಶಂಕರಿ ದೇವಸ್ಥಾನದ ಹುಂಡಿ ಎಣಿಕೆಯ ಕಾರ್ಯವನ್ನು ಅಲ್ಲಿಯ ಆಡಳಿತ ಸಿಬ್ಬಂದಿಗಳು ನಡೆಸಿದ್ದಾರೆ, ಆಡಳಿತ ಮಂಡಳಿಯವರು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹುಂಡಿಯಲ್ಲಿ ಅಚ್ಚರಿಯಾಗುವಂತಹ ವಸ್ತುಗಳು ಸಿಕ್ಕಿದಾವಂತೆ. ಏನೇನು ಸಿಕ್ಕಿದೆ ಬನ್ನಿ ನೋಡ್ಕೊಂಡು ಬರೋಣ. ಬನಶಂಕರಿ ಸನ್ನಿಧಾನದಲ್ಲಿ 32 ದಿನಕ್ಕೆ ಹುಂಡಿಯಲ್ಲಿ ಅರ್ಧ ಕೋಟಿ ಫಾರಿನ್ ಕರೆನ್ಸಿ, ಚಿನ್ನ, ಬೆಳ್ಳಿ ಜೊತೆ ಸಿಕ್ತು ಶಕ್ತಿ ಟಿಕೆಟ್. ಬನಶಂಕರಿ ಅಮ್ಮನ ಹುಂಡಿಯಲ್ಲಿ ಶಕ್ತಿ ಟಿಕೆಟ್ ನೋಡಿ ದೇಗುಲದವರಿಗೆ ಅಚ್ಚರಿ. ಬೆಂಗಳೂರಿನ ಶ್ರೀಮಂತ ದೇಗುಲದಲ್ಲಿ ಮೊದಲ ಸ್ಥಾನ ಬನಶಂಕರಿ ದೇವಿಗೆ. ಈ ಬಾರಿ ದೇವಾಲಯದಲ್ಲಿ ಜಾತ್ರೆ ಇದ್ದಿದ್ರಿಂದ ದೇಗುಲದ ಹುಂಡಿ ಮತ್ತಷ್ಟು ತುಂಬಿ ತುಳುಕಿದೆ. ಬರೀ 32 ದಿನದಲ್ಲಿ ಭರ್ತಿ ಅರ್ಧ ಕೋಟಿ, ಹತ್ತತ್ರ ಅಂದ್ರೆ 47,92,000 ಸಂಗ್ರಹ ಆಗಿದೆ. ಇನ್ನು ವಿಶೇಷ ಅಂದ್ರೆ ಮಹಿಳೆಯರು ಶಕ್ತಿ ಯೋಜನೆಯ ಬಸ್ ಟಿಕೆಟ್ ಅನ್ನ ಕೂಡ ಹುಂಡಿಗೆ ಹಾಕ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೆ ಅನ್ನೋದು ದೇಗುಲದ ಅವರಿಗೂ ಕೂಡ ಅಚ್ಚರಿ ತಂದಿದೆ. ಆದ್ರೆ ಶಕ್ತಿ ಯೋಜನೆಯ ಬಳಿಕ ಹುಂಡಿಯಲ್ಲಿ ಬಿಎಂಟಿಸಿ ಟಿಕೆಟ್ ಸಿಗೋದು ಕೂಡ ಹೆಚ್ಚಾಗ್ತಾ ಇದೆಯಂತೆ. ಈ ಸರಿ ಅಂದ್ರೆ ಜಾತ್ರೆ ಪ್ರಯುಕ್ತ ಸ್ವಲ್ಪ ಜಾಸ್ತಿ ಬಂದಿದೆ. 46,92,967 ರೂಪಾಯಿ ಬಂದಿದೆ. ಇದರ ಜೊತೆಗೆ ಡಾಲರ್ಸು ಕೂಡ ಬಂದಿದೆ. US ಡಾಲರು 5 ಮತ್ತು ಆಸ್ಟ್ರೇಲಿಯಾ 20 ಮತ್ತು ಅರಬ್ ಡಾಲರು 5 ಬಂದಿದೆ. ಚಿನ್ನ ಬೆಳ್ಳಿ ಕೂಡ ಇದ್ರ ಜೊತೆಗೆ ಬಂದಿದೆ. 86 ಗ್ರಾಮ್ ಚಿನ್ನ ಮತ್ತು 360 ಗ್ರಾಮ್ ಬೆಳ್ಳಿ. ಈ ಸರಿ ನಾವು ಸ್ಪೆಷಲ್ ಎಂಟ್ರೆನ್ಸು 100 ರುಪೀಸ್ ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಜನ ಬಂದು ತೊಗೊಂಡು ಹೋಗಿದ್ದಾರೆ. ಅದೆಲ್ಲ ಇದರಲ್ಲಿ ಡಿಡಕ್ಟ್ ಆಗಿರುತ್ತೆ. ಹುಂಡಿಗೆ ಹಣ ಹಾಕೋ ಬದಲು ಅವರು ಸ್ಪೆಷಲ್ ಎಂಟ್ರೆನ್ಸ್ ಕೊಟ್ಟು ಬಂದಿರ್ತಾರೆ. ಮತ್ತು ಸಾಕಷ್ಟು ಈ ಸರಿ ಬಂದಿರೋ ಇದು ಭಕ್ತಾದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀ ಬಸ್ಸಿಂದ ಬಂದಿರೋರು ಜಾಸ್ತಿ ಇದ್ದಾರೆ. ಹಾಗಾಗಿ ಜಾಸ್ತಿ ಜನ ಕೂಡ ಇದು ಅವರು ಬಸ್ ಟಿಕೆಟನ್ನೇ ಹುಂಡಿ ಒಳಗೆ ಜಾಸ್ತಿ ಹಾಕಿರೋರ ಸಂಖ್ಯೆನೇ ಹೆಚ್ಚಾಗಿದೆ. ಕೇವಲ ಹುಂಡಿಗೆ ಲಕ್ಷ ದುಡ್ಡು ಮಾತ್ರವಲ್ಲ, ಚಿನ್ನ ಬೆಳ್ಳಿ ಕೂಡ ಬಂದಿದೆ. ಅಲ್ಲದೆ ವಿದೇಶಿ ಕರೆನ್ಸಿಗಳ ಹವಾ ಕೂಡ ಜೋರಾಗಿದೆ. US, ಆಸ್ಟ್ರೇಲಿಯಾ, ಅರಬ್ ಡಾಲರ್ಗಳು ಕೂಡ ಹುಂಡಿಯಲ್ಲಿ ಸಿಕ್ಕಿದೆ. ಇದರ ಜೊತೆಗೆ ಸಾಕಷ್ಟು ಜನ ಭಕ್ತರು ದೇವಿಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಮದುವೆ ದಿನದ ವಾರ್ಷಿಕೋತ್ಸವ ಇದೆ, ಅದರಿಂದ ಪ್ರಯುಕ್ತವಾಗಿ ಕೊಡ್ತಾ ಇದೀವಿ ಅಮ್ಮನವ್ರಿಗೆ. ನಮ್ಮ ಮನೆ ದೇವರು ಬನಶಂಕರಮ್ಮ. ಅದರಿಂದ ರೆಗ್ಯುಲರ್ ಆಗಿ ನಾವು ಏನೇ ವಿಶೇಷ ಆದರೂ ಬರ್ತಡೇ ಆ್ಯನಿವರ್ಸರಿ ಏನೇ ಆದರೂ ಫಸ್ಟ್ ಅಮ್ಮನ ದೇವಸ್ಥಾನಕ್ಕೆ ಬಂದಿನೇ ನಾವೆಲ್ಲ ಕೆಲಸ ಮಾಡೋದು. ನಾವು ಯಾವಾಗಲೂ ಮೊಗ್ಗಲ್ಲಿ ತರ್ತಾ ಇದ್ವಿ, ಆರ್ಡ್ರ್ ಕೊಟ್ಟು ಮಾಮೂಲಿ ಮಾರ್ಕೆಟಲ್ಲಿ ಮೊಗ್ಗಂದು. ಅದೊಂದು ಪ್ಲ್ಯಾನ್ ಬಂತು ನಮಗೆ, ಈ ಥರ ಮಾಡಿಸ್ಕೊಡೋಣ. ರೆಗ್ಯುಲರಾಗಿ ಅಮ್ಮನಿಗೆ ಹಾಕಿರ್ತಾರೆ, ಅಮ್ಮನ ಹತ್ರ ಎಲ್ಲ ಇದೆ, ಈ ಮೊಗ್ಗನ ಜಡೆ ನಾವು ನೋಡಿರಲಿಲ್ಲ, ಅದಕ್ಕೋಸ್ಕರ ಇದು ಕೊಡೋಣ ಅಂತಂದ್ಬಿಟ್ಟು ನಾವು ಪ್ಲಾನ್ ಮಾಡಿ ಮಾಡಿಸಿದ್ದೀವಿ. ಇನ್ನು ಬನಶಂಕರಿ ದೇವಿ ಬೆಂಗಳೂರಿನ ಪಾಲಿಗೆ ಮಾತ್ರ ನಂಬಿಕೆಯ ದೇವಾಲಯ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಭಕ್ತರು ಕೂಡ ಇದ್ದಾರೆ. ಹೀಗಾಗಿಯೇ ದಿನದಿಂದ ದಿನಕ್ಕೆ ಭಕ್ತ ವೃಂದದ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.